ನಮ್ಮ ಶಾಲಾ ಜ್ಞಾನದೀಪ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ ತಾಳೂಕಿ ಇವರು ಪಂಚಭೂತಗಳ ಸಾಕ್ಷಿಭೂತರಾಗಿದ್ದು 5 ಜ್ಯೋತ್ಸವ ದೀಪವನ್ನು ನಮ್ಮೆಲ್ಲ ಗಣ್ಯರು ಇದೀಗ ಬೆಳಕಾಗಿದ್ದೇವೆ. ಜೀವನವನ್ನು ಬೆಳಗಿಸಿ ಹಾಗೂ ಅವರನ್ನು ಮುಂದಿನ ದಿನಗಳಲ್ಲಿ ಪೂರೈಸುತ್ತೇನೆ. ಪೋಷಕರ ಹಾಗೂ ನನ್ನ ಕನಸನ್ನು ಕನಸು ಮಾಡುವಲ್ಲಿ ಯಾವಾಗಲೂ ಕಾಲು ತೊಳೆಯುವಾಗ ಕಾಲಿನ ಹಿಮ್ಮಡಿಯವರೆಗೆ ನೀರು ಬರಬೇಕು, ಪಾದಗಳು ಪೂರ್ತಿಯಾಗಿ ಒದ್ದೆ ಆಗಬೇಕು, ನೀರನ್ನು ತೋಯಿಸಬೇಕು. ಯಾಕಂದ್ರೆ ನಮ್ಮಲ್ಲಿ ನಂಬಿಕೆ ಇದೆ, ಗಂಗಾ ಸರಸ್ವತಿ ರೇವಾ ಕಾವೇರಿ ನರ್ಮದಾ ಜಲೈ ಸಿಂಧ್ ಮಾಯಾದೇವಿ ತಥಾ ಶಾಂತಿ ಕುರುಶ್ವ ಮೇ. ನಾವು ನೀರು ದೇವಸ್ಥಾನದಲ್ಲಿ ಎಲ್ಲ ದೇವತೆಗಳು ವಾಸ ಮಾಡ್ತಾ ಇದ್ದಾರೆ. ನೋಡೋದಾದ್ರೆ ಗಂಗಾ ಸರಸ್ವತಿ ರೇವಾ ಕಾವೇರಿ ನರ್ಮದಾ ಜಲೈ ಸ್ನಾಪಿಕಾಸಿ ಮಾಯಾದೇವಿ ತಥಾ ಶಾಂತಿ ಪುರುಷೋಮೆ. ಹೇಳ್ತಾ ನಾವು ಸ್ನಾನವನ್ನು ಮಾಡಿಕೊಂಡ್ರೆ ರೂಪಾಯಿ ಆಗ್ತದೆ. ಇದು ಒಂದು ಸ್ತೋತ್ರ. ಅರಿಶಿನ ಕುಂಕುಮ ಮತ್ತು ಶ್ರೀಗಂಧವನ್ನು ಒಳಗೊಂಡಂತಹ ತಿಲಕ ಧಾರಣೆಯನ್ನ ಇದೀಗ ನಾವು ನಮ್ಮ ಮಾತಾ ಪಿತೃಗಳ ಪಾದಗಳಿಗೆ ಲೇಪಿಸಿದ್ರಿ. ಆ ಬಳಿಕ ಅಪ್ಪನ ಪಾದಗಳಿಗೆ ಕರ್ಪೂರ ಕುಂಕುಮಯುಕ್ತಂ. ಪರಿಶುದ್ಧವಾದ ಸ್ಥಳದಲ್ಲಿ ಭಗವಂತ ಯಾವತ್ತೂ ವಾಸಿಸ್ತಾನೆ ತಿಳಿದು ನಮ್ಮ ನಂಬಿಕೆ. ಆ ಸ್ಥಳದಲ್ಲಿ ಧನಾತ್ಮಕ ಶಕ್ತಿ ಯಾವತ್ತೂ ಓಡಾಡ್ತಾ ಇದ್ದಾರೆ. ಯಾವಾಗಲೂ ಸಂತೋಷ ಸಮಯದಲ್ಲಿ ಹಿರಿಯರು ಮನಪೂರ್ವಕವಾಗಿ ಒಳ್ಳೆಯ ಆಶೀರ್ವಾದವನ್ನು ಮಾಡ್ತಾರೆ, ಪೂರ್ಣ ಅನುಗ್ರಹವನ್ನು ಸಹ ಕರುಣಿಸ್ತಾರೆ.
ಅದಕ್ಕಾಗಿ ಈ ಶುದ್ಧ ಸ್ಥಳದಲ್ಲಿ ಪಂಚೋಪಚಾರ ಪೂಜೆ ಮುಗಿಸಿ ಅತ್ಯಧಿಕ ನೋವನ್ನು ಅನುಭವಿಸಿ ನಿಮಗೆ ಜನ್ಮ ನೀಡಿ ಈ ಜಗತ್ತಿಗೆ ನಿಮ್ಮನ್ನು ಕರೆತಂದು ಆ ಮೂಲಕ ಆಶೀರ್ವಾದವನ್ನು ಮಾಡಿ ಈಗ ಮಕ್ಕಳು ಅದರ ಜೊತೆಗೆ ಗಮನಿಸುವ ಫೋನ್ ನೋಡಿ. ಯಾಕಂದ್ರೆ ನೀವು ಸಣ್ಣವರಿದ್ದಾಗ ನಮ್ಮ ಜೀವನದ ಯಶಸ್ಸನ್ನು ಸಮನಾಗಿ ಪಡೆದೇ ಪಡೆಯುತ್ತೇನೆ ಎಂಬ ಭರವಸೆಯನ್ನು ತಂದಿದೆ. ಮುಂದೆ ಎರಡನೆಯ ಇಂದ್ರಿಯಕ್ಕೆ ಹೋಗೋಣ. ಶ್ರವಣ ಅಥವಾ ಕಿವಿ. ಶ್ರವಣೇಂದ್ರಿಯ ನಮ್ಮ ಶರೀರಕ್ಕೆ ಸುಖ ನೀಡಲಿಕ್ಕೆ ಪೋಷಕರನ್ನು ಸ್ತುತಿಯನ್ನು ಅವರನ್ನು ಸಂತೋಷಪಡಿಸಲಿಕ್ಕೆ ಒಂದು ಸ್ತುತಿಯನ್ನು ಮಾಡೋಣ. ಒಂದು ಹೇಳಿ ಆದ ಮೇಲೆ ಸಹಸ್ರತ್ರೌ ಪಿತ್ರನ್ ಮಾತಾ ಸಹಸ್ರಂತು ಪಿತ್ರನ್ ಮಾತಾ ಗೌರವೇಣಾಪಿ ಲಿಪ್ಯತೆ ಮಾತೃದೇವೋ ಭವ ಮಂತ್ರಪುಷ್ಪಂ ಸಮರ್ಪಯಾಮಿ. ಎರಡು ಪಾದಗಳ ಮಧ್ಯೆ ಮೊದಲಿಗೆ ಹೇಳಿದ ಸ್ತೋತ್ರ ಅರ್ಥ ಆಚಾರ್ಯಣಾಂ ಶತಂ ಪಿತಾ ಪಿತೃದೇವೋ ಭವ ಮಂತ್ರಪುಷ್ಪಂ ಸಮರ್ಪಯಾಮಿ. ಈಗ ತಂದೆಯ ಪಾದಗಳ ಮಧ್ಯೆ ಹೂವ ನೀಡಿ ಆ ಮೂಲಕ ನಮ್ಮ ಕಣ್ಣಿಗೆ ಕಾಣುವಂತಹ ದೇವರು ಮಾತಾ ಪಿತೃಗಳ ತಂದೆ ಮತ್ತು ತಾಯಿಯ ಪಾದಗಳು ಹೂವ ನೀಡಿದ್ದೇವೆ. ಇದರ ಅರ್ಥ ಆ ಮೂಲಕ ನಿಮ್ಮ ಆಶೀರ್ವಾದ ನೀಡಿದ್ದೇವೆ. ಈಗ ಮಕ್ಕಳು ಗಮನಿಸುವಂತಹ ನಾವು ಪ್ರಾಣವಾಯುವಿನ ಸಂಚಾರವನ್ನು ನಮ್ಮ ಶರೀರಕ್ಕೆ ತುಂಬುವಂತಹ ವಿಶೇಷ ಸಾಮರ್ಥ್ಯ ಕಣ್ಣಿಗೆ ಕಾಣುವ ದೇವತಾ ಸ್ವರೂಪಿಯಾದ ತಂದೆ ತಾಯಿಯರು ಇದರಿಂದ ಹೊರಹೊಮ್ಮುವ ದೀಪ ತಟ್ಟೆಯ ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಎದೆಮಟ್ಟಕ್ಕೆ ಮೇಲೆತ್ತಿ ಆ ದೀಪದ ಬೆಳಕಿನಲ್ಲಿ ನಿಮ್ಮ ಮಾತಾಪಿತರನ್ನ ದಿಟ್ಟಿಸಿ ನೋಡಿ. ಎತ್ತರಕ್ಕೆ ಆ ಬೆಳಕಲ್ಲಿ ಮಾತಾಪಿತರು ನಿಮ್ಮ ಜನ್ಮದಿನವನ್ನು ಆಚರಿಸಿದ್ದನ್ನು, ಹಾಗೆಯೇ ನಿಮ್ಮ ಹಿತಕ್ಕಾಗಿ ವೈದ್ಯರನ್ನು ಕರೆದುಕೊಂಡು ಹೋದದ್ದನ್ನು, ದೇವಾಲಯಗಳಲ್ಲಿ ನಿಮ್ಮ ಹೆಸರಿನಲ್ಲಿ ಪೂಜಾದಿಗಳನ್ನ ತಮ್ಮ ಬಿಡುವಿಲ್ಲ ಸ್ಮರಿಸಿಕೊಂಡು, ಹಾಗೆಯೇ ಅವರು ನೀಡಿದ ಉತ್ತಮ ಅಂಶವನ್ನು ನೆನಪಿಸಿಕೊಳ್ಳುತ್ತಾ ಅವರು ಹಾಕಿಕೊಂಡ ದಾರಿಯಲ್ಲಿ ನಡೆಯುತ್ತೇನೆ ಎಂದು ದೃಢ ನಿಶ್ಚಯವನ್ನು ಮಾಡಿ ಆ ಭರವಸೆಯನ್ನು ನಿಮ್ಮ ಹಾಗೆ ತಂದೆಯವರು ಸಹ ಒಂದು ಭಾಗವನ್ನು ನಿಮ್ಮ ಮಗುವಿಗೆ ತಿಳಿಸಿ ಇನ್ನೊಂದು ಭಾಗವನ್ನು ನೀವು ತಿಳಿಸಿ. ನೈವೇದ್ಯಂ ಪೂರ್ತಿಯಾಗಿ ಕೊಟ್ಟಿದ್ದೇವೆ.
ಒದಗಿಸುವುದು. ಹಾಗೆ ಹೇಳಬೇಕಂದ್ರೆ ಸ್ಟಾರ್ಟಿಂಗ್ ರೈತರ ಮಾತಲ್ಲಿ ಆಗಿರ್ಬೋದು, ಸುಧಾರಣೆ ಮಾತಲ್ಲಿ ಆಗಿರ್ಬೋದು, ಎಲ್ಲರಿಗೆ ಸುಮಾರು ಸಪೋರ್ಟ್ ಮಾಡಿದ್ದಾರೆ. 1 to 4 ಯಾರು ಮಾತಾಡ್ತಿದ್ರು ಇವತ್ತು ನಮ್ಮ ಅನಿಸಿಕೆಯನ್ನು ತುಂಬ ವಿದ್ಯಾರ್ಥಿಗಳು ನಾನು ಹೇಳಬೇಕು ಅನ್ನೋದು ಪ್ರೀತಿಯಲ್ಲಿ ಹೇಳಿದ್ರು. ಅಲ್ಲಿ ಸ್ಟಾರ್ಟಿಂಗ್ ನಾನು ಹೇಳುವಾಗ ಬೇರೆ ವಿದ್ಯಾರ್ಥಿಗಳಿಗೆ ಹೇಳಿದೆ, ಆಗ ನಾನು ಶಾಲೆಯ ಅಧ್ಯಕ್ಷರು, ಸಂಚಾಲಕರು, ನಿರ್ದೇಶಕರುಗಳು 2-3 ವರ್ಷಗಳ ಹಾಗೆ ಇನ್ನು ನಿಮ್ಮ ಫ್ಯೂಚರ್ ತುಂಬಾ ಒಳ್ಳೆ ರೀತಿಯಲ್ಲಿ ಮೂಡಿ ಬರ್ತದೆ. ನಿಮಗೆ ಯಾವ ಚಾಚಿಕೊಳ್ಳುಗಳನ್ನು ತೆಗೆದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕಾರ್ಯಕ್ರಮದಲ್ಲಿ